ತಳ್ಳುವುದಿಲ್ಲ. ಬೇಡ ಅನ್ನುವುದಕ್ಕೆ ನಾನೇ ಯಾರು? ನಾನು ಸಹ ಇಲ್ಲಿಗೆ ಬೇಡಿ ಬಂದವನೇ ಅಲ್ಲವೇ? ಬನ್ನಿ ಅಮ್ಮ, ಹೋಗೋಣ. ಹೀಗೆ ಉದ್ಧಾನ ಸ್ವಾಮೀಜಿಗಳು ಕಾಲವಾದ ನಂತರ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಮಠದ ಜವಾಬ್ದಾರಿ ವಹಿಸಿಕೊಂಡ ನಂತರ ಹಚ್ಚಿದ ಒಲೆ ಹಾರದಂತೆ ಪ್ರತಿನಿತ್ಯ 10,000 ಮಕ್ಕಳಿಗೆ ತ್ರಿವಿಧ ದಾಸೋಹ, ಮಠದ ಭಕ್ತರಿಗೆ ಅನ್ನದಾಸೋಹ ಮಾಡುತ್ತಾ ಲಕ್ಷಾಂತರ ಬಡ ಮಕ್ಕಳ ಬದುಕು ಕಟ್ಟಿ ಆಧುನಿಕ ಬಸವಣ್ಣನಾದರು. ಇವರ ನೇತೃತ್ವದ ಫಲವಾಗಿ 14 ಪ್ರಾಥಮಿಕ ಶಾಲೆಗಳು, 50 ಪ್ರೌಢಶಾಲೆಗಳು, 20 ಸಂಸ್ಕೃತ ಪಾಠಶಾಲೆಗಳು, ಇಂಜಿನಿಯರಿಂಗ್, ವೈದ್ಯಕೀಯ, ಫಾರ್ಮಸಿ, ಹೀಗೆ ಒಂದಲ್ಲ ಎರಡಲ್ಲ 120 ಶಿಕ್ಷಣ ಸಂಸ್ಥೆಗಳು ನಾಡಿನಾದ್ಯಂತ ಶಿಕ್ಷಣದ ಬೆಳಕನ್ನು ನೀಡುತ್ತಿವೆ. ಶತಕದ ಮೇಲೊಂದು ದಶಕ, ಸಮಯವೇ ಶರಣಾಗಿ ನಿಂತ ಸಾಧಕ. ಈ ದಿವ್ಯ ಚೇತನ ಲಿಂಗೈಕ್ಯರಾಗಿರಬಹುದು, ಆದರೆ ಅವರು ಹಾಕಿಕೊಟ್ಟ ಹಾದಿಯಲ್ಲಿ ನಾವು ನಡೆದರೆ ಜನಮಾನಸದಲ್ಲಿ ಅವರು ಚಿರಸ್ಥಾಯಿಯಾಗುತ್ತಾರೆ.